ರಾಜ್ಯಾದ್ಯಂತ ಗ್ಯಾರಂಟಿ ನ್ಯೂಸ್ ವತಿಯಿಂದ ರಂಗೋಲಿ ಹಬ್ಬದ ಸಂಭ್ರಮ ಕೂಡ ಮನೆ ಮಾಡಿದೆ. ಅದೇ ರೀತಿ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ರಂಗೋಲಿ ಹಬ್ಬ ಕೂಡ ಆಚರಣೆ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಗ್ಯಾರಂಟಿ ನ್ಯೂಸ್ ಯಾಡ್ 6 ಅದೇ ರೀತಿಯಾಗಿ ಯಾದಗಿರಿಯ ಲಿಂಗೇರಿ ಕೋನಪ್ಪ ಶಿಕ್ಷಣ ಸಂಸ್ಥೆಯ ಕಾಲೇಜ್ನ ಸಹಯೋಗದಲ್ಲಿ ಯಾದಗಿರಿ ನಗರದ ಲಿಂಗೇರಿ ಕೋನಪ್ಪ ಕಾಲೇಜ್ನಲ್ಲಿ ಕೂಡ ರಂಗೋಲಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಈಗಾಗಲೇ ರಂಗೋಲಿ ಹಬ್ಬದ ನಿಮಿತ್ತವಾಗಿ ರಂಗೋಲಿ ಸ್ಪರ್ಧೆ ಕೂಡ ಈಗಾಗಲೇ ಆರಂಭವಾಗಿದ್ದು ಸ್ಪರ್ಧಾಳುಗಳು ಕೂಡ ಈಗಾಗಲೇ ರಂಗೋಲಿ ಚಿತ್ತಾರವನ್ನು ಮೂಡಿಸ್ತಾ ಇದ್ದಾರೆ. ಈಗಾಗಲೇ ನಾವು ದೃಶ್ಯಗಳನ್ನು ಕೂಡ ನೋಡ್ಬೋದು. ಈಗ ವಿದ್ಯಾರ್ಥಿನಿಯರು, ಮಹಿಳೆಯರು ಪ್ರತಿಯೊಬ್ಬರು ಕೂಡ ಯಾದಗಿರಿ ಜಿಲ್ಲೆಯ ವಿವಿಧ ಭಾಗದಿಂದ 50ಕ್ಕೂ ಹೆಚ್ಚು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಸರನ್ನು ನೋಂದಣಿ ಮಾಡಿಕೊಂಡು ಅವರು ರಂಗೋಲಿ ಚಿತ್ತಾರವನ್ನು ಬಿಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಪ್ರಮುಖವಾಗಿ ಇಲ್ಲಿ ವಿದ್ಯಾರ್ಥಿನಿಯರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಪರಿಸರದ ಮಹತ್ವವನ್ನು ಸಾರುವಂಥ ರಂಗೋಲಿ ಚಿತ್ತಾರವನ್ನು ಬಿಡಿಸ್ತಾ ಇದ್ದಾರೆ. ಯಾಕಂತಂದರೆ ಪರಿಸರ ಉಳಿಸಬೇಕಾಗಿದೆ, ಬೆಳೆಸಬೇಕಾಗಿದೆ, ಗಿಡ ಮರಗಳನ್ನು ಕೂಡ ಬೆಳೆಸಬೇಕಾಗಿದೆ. ಹೀಗಾಗಿ ನಾವು ಪರಿಸರ ಏನಂತಂದರೆ ಕೈಗಾರಿಕೆಯಿಂದ ಆಗುವಂಥ ಮಾಲಿನ್ಯದ ಬಗ್ಗೆ, ಅದೇ ರೀತಿಯಾಗಿ ಗಿಡಗಳ ಮಹತ್ವವನ್ನು ಕೂಡ ಸಾರುವಂಥ ಪರಿಸರದ ಕಾನ್ಸೆಪ್ಟನ್ನು ಕೂಡ ರಂಗೋಲಿ ಚಿತ್ರ ಬಿಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲೊಬ್ಬ ವಿದ್ಯಾರ್ಥಿನಿಯವರು ಆರೋಗ್ಯದ ಮಹತ್ವವನ್ನು ಸಾರುವಂಥ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ, ಹೀಗಾಗಿ ಆರೋಗ್ಯದ ಮಹತ್ವವನ್ನು ಸಾರುವಂಥ ರಂಗೋಲಿ ಚಿತ್ತಾರ ಬಿಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಮಹಿಳೆಯರು ರಂಗೋಲಿ ಚಿತ್ತಾರ ಬಣ್ಣದ ರಂಗೋಲಿಯನ್ನು ಬಿಡಿಸ್ತಾ ಇದ್ದಾರೆ. ಹೀಗಾಗಿ ಪರಿಸರದ ಮಹತ್ವ ಸಾರುವಂಥ ತ್ಯಾಜ್ಯ ವಿಲೇವಾರಿ ಯಾವ ರೀತಿ ಮಾಡಬೇಕು ಎಂಬುದ್ರ ಬಗ್ಗೆ ಚಿತ್ತಾರ ಬಿಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲ ಮಹಿಳೆಯರು ಕೂಡ ಗ್ಯಾರಂಟಿ ನ್ಯೂಸ್ ಲೋಗೋವನ್ನು ಹಾಕಿ ಅವರು ಕೂಡ ರಂಗೋಲಿ ಚಿತ್ತಾರ ಬಣ್ಣದ ರಂಗೋಲಿ ಚಿತ್ತಾರವನ್ನು ಬಿಡಿಸ್ತಾ ಇದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಗ್ಯಾರಂಟಿ ನ್ಯೂಸ್ ಯಾದಗಿರಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಇಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸುವ ಜೊತೆ ಸ್ವಚ್ಛತೆ ಹಾಗೂ ಆರೋಗ್ಯದ ಮಹತ್ವ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದು. ಹೀಗಾಗಿ ಸೇವ್ ವಾಟರ್, ನೀರಿನ ಮಹತ್ವವನ್ನು ಸಾರಲು ಈಗ ಸೇವ್ ವಾಟರ್ ಎಂಬ ಕಾನ್ಸೆಪ್ಟ್ನಲ್ಲಿ ಇಲ್ಲಿ ರಂಗೋಲಿ ಚಿತ್ತಾರ ಬಿಡಿಸ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಕೂಡ ನವಿಲು ಚಿತ್ತಾರ, ಹೀಗೆ ಹಲವಾರು ಚಿತ್ತಾರಗಳನ್ನು ಬಣ್ಣದ ರಂಗೋಲಿ ಚಿತ್ತಾರಗಳನ್ನು ಮೂಡಿಸುವ ಜೊತೆ ಸ್ಪರ್ಧಾಳುಗಳು ಕೂಡ ಸಮಾಜಕ್ಕೆ ಒಂದು ಮಹತ್ವ ಸಂದೇಶವನ್ನು ಸಾರುವಂಥ ಕೆಲಸ ರಂಗೋಲಿ ಚಿತ್ತಾರ ಮೂಲಕ ಸಾರ್ತಾ ಇದ್ದಾರೆ. ಹೀಗಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಬಣ್ಣದ ರಂಗೋಲಿ ಹಬ್ಬದ ರಂಗೋಲಿ ಸ್ಪರ್ಧೆ ಕೂಡ ಸಂಭ್ರಮದ ಕೂಡ ನಡೀತಾ ಇದೆ. ಹೀಗಾಗಿ ಇಲ್ಲಿ ಸ್ಪರ್ಧಾಳುಗಳು ಕೂಡ ಇದ್ದಾರೆ. ಅವ್ರು ಏನು ಹೇಳ್ತಕ್ಕೇನ ಈಗ ರಂಗೋಲಿ ಚಿತ್ತಾರ ತಾವು ಉಳಿಸ್ತಾ ಇದ್ದಾರೆ, ರಂಗೋಲಿ ಸ್ಪರ್ಧೆ ಕೂಡ ಗ್ಯಾರಂಟಿ ನ್ಯೂಸ್ ಹೊತ್ತಿ ನಡೀತಾ ಇದೆ. ಯಾವ ರೀತಿ ತಾವು ಉತ್ಸುಕರಾಗಿ ಇಲ್ಲಿ ಭಾಗವಹಿಸಿದರೆ ಏನು ಖುಷಿ ಆಗ್ತಾಯಿದೆ ತಮಗೆ? ನಮಗೆ ಖುಷಿ ಆಗ್ತಿದ್ದಾರೆ ಸರ್. ಎಲ್ಲರೂ ಹೆಲ್ತ್ ರಿಲೇಟೆಡ್ ಹೆಂಗೆ ಎನ್ವಿರಾನ್ಮೆಂಟ್ ಹೆಂಗೆ ಸ್ವಚ್ಛ ಇಟ್ಬೇಕು ಎಲ್ಲರೂ ಹೇಳ್ತಿದ್ದಾರೆ. ನಾನು ಸಂಕ್ರಾಂತಿ ಹಬ್ಬದಗೋಸ್ಕರ ಎನ್ವಿರಾನ್ಮೆಂಟ್ ಅದೇ ಒಂದು ಇದು ಇಟ್ಕೊಂಡೇ ಆಗ್ತಾಯಿದ್ದೀನಿ. ನನಗೆ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಭಾಳ ಖುಷಿ ಆಗ್ತಾಯಿದೆ. ಆ ಇದು ರಂಗೋಲಿ ಸ್ಪರ್ಧೆ ಭಾಳ ದಿನ ಆಯಿತು ನಾವು ರಂಗೋಲಿ ಸ್ಪರ್ಧೆ ಸ್ಕೂಲಲ್ಲೇ ಮಾಡಿದ್ದು. ಭಾಳ ಖುಷಿ ಆಯಿತು ನನಗೆ. ಓಕೆ, ಇಲ್ಲಿ ಪ್ರತಿಯೊಬ್ಬರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಸ್ಪರ್ಧಾಳುಗಳು ಕೂಡ ರಂಗೋಲಿ ಚಿತ್ತಾರ ಬಿಡಿಸುವ ಮೂಲಕ ಒಂದು ಉತ್ತಮ ಸಂದೇಶವನ್ನು ಕೂಡ ಸಾರ್ತಾ ಇದ್ದಾರೆ. ಹೀಗಾಗಿ ಅವರು ಕೂಡ ಗ್ಯಾರಂಟಿ ನ್ಯೂಸ್ ಏನು ಹಮ್ಮಿಕೊಂಡಂಥ ಈ ರಂಗೋಲಿ ಸ್ಪರ್ಧೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದು ಸಾಕಷ್ಟು ಖುಷಿ ಕೂಡ ತಂದಿದೆ ಎಂಬ ಮಾತುಗಳನ್ನು ಆಡಿದ್ದಾರೆ. ನಾಗಪ್ಪ ಮಾಲಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.